ಇದನ್ನು ಕಲ್ಪಿಸಿಕೊಳ್ಳಿ, ಅದು ಜನವರಿ 8, 1943. ನಾವು ನ್ಯೂಯಾರ್ಕರ್ ಹೋಟೆಲ್ನ 3327ನೇ ಸಂಖ್ಯೆಯ ಕೋಣೆಯಲ್ಲಿದ್ದೇವೆ. ಒಳಗೆ 86 ವರ್ಷದ ವ್ಯಕ್ತಿಯೊಬ್ಬರು ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಅವರು ಒಂಟಿಯಾಗಿದ್ದರು ಮತ್ತು ಅವರ ಬಳಿ ಯಾವುದೇ ಹಣವಿರಲಿಲ್ಲ. ಈಗ ಇವರು ಸಾಮಾನ್ಯ ವ್ಯಕ್ತಿಯಲ್ಲ, ಇವರೇ ನಿಕೋಲಾ ಟೆಸ್ಲಾ. ಒಮ್ಮೆ ತಮ್ಮ ಕೈಯಲ್ಲಿ ಮಿಂಚನ್ನು ಹಿಡಿದಿದ್ದ ಥಾಮಸ್ ಎಡಿಸನ್ ವಿರುದ್ಧ ಹೋರಾಡಿ ಇಂದು ನಾವು ವಾಸಿಸುತ್ತಿರುವ ಜಗತ್ತಿಗೆ ಅಕ್ಷರಶಃ ಶಕ್ತಿಯನ್ನು ನೀಡಿದ ಸಂಶೋಧಕ. ಆದರೆ ಅವರ ಕೊನೆಯ ವರ್ಷಗಳಲ್ಲಿ ಅವರು ಒಬ್ಬ ಭೂತದಂತಿದ್ದರು. ಏಕಾಂಗಿಯಾಗಿ ಪಾರಿವಾಳಗಳಿಗೆ ಆಹಾರ ನೀಡುತ್ತಾ ಜಗತ್ತಿಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದ ಆಲೋಚನೆಗಳಿಂದ ಅವರ ಮನಸ್ಸು ತುಂಬಿತ್ತು. ಈಗ ಕಥೆ ಇಲ್ಲಿಗೆ ಮುಗಿಯಿತು ಎಂದು ನೀವು ಭಾವಿಸಬಹುದು, ಆದರೆ ನೀವು ಈ ಚಾನೆಲ್ನಲ್ಲಿದ್ದೀರಿ, ಹಾಗಾಗಿ ನಿಮಗೆ ಗೊತ್ತಿದೆ ಇದು ಕೇವಲ ಆರಂಭವೆಂದು. ಅವರ ದೇಹ ಪತ್ತೆಯಾದ ಕೆಲವೇ ಸಮಯದಲ್ಲಿ ಇದು ಕೇವಲ ಒಬ್ಬ ವಯಸ್ಸಾದ ಸಂಶೋಧಕನ ದುಃಖದ ಕಥೆಯಾಗಿ ಉಳಿಯಲಿಲ್ಲ, ಇದು ಸಂಪೂರ್ಣ ಸರ್ಕಾರಿ ಕಾರ್ಯಾಚರಣೆಯಾಗಿ ಬದಲಾಯಿತು. ಆಫೀಸ್ ಆಫ್ ಏಲಿಯನ್ ಪ್ರಾಪರ್ಟಿ ಕಸ್ಟೋಡಿಯನ್ ಎಂಬ ಸಂಸ್ಥೆಯ ಅಧಿಕಾರಿಗಳು ಬಂದರು. ಅವರು ಸಂತಾಪ ಸೂಚಿಸಲು ಬಂದಿರಲಿಲ್ಲ, ಅವರು ವಾರಂಟ್ನೊಂದಿಗೆ ಬಂದಿದ್ದರು. ಅವರು ಕೋಣೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಎಲ್ಲವನ್ನೂ ತೆಗೆದುಕೊಳ್ಳಲು ಪ್ರಾರಂಭಿಸಿದರು. ನಾವು ಮಾತನಾಡುತ್ತಿರುವುದು ದಶಕಗಳ ಕೆಲಸದ ಬಗ್ಗೆ, ಒಬ್ಬ ಅದ್ಭುತ ಮತ್ತು ಬಹುಶಃ ಅಪಾಯಕಾರಿ ಮನಸ್ಸಿನ ಬಗ್ಗೆ. ಎಲ್ಲವನ್ನೂ ಸುಮಾರು 80 ಟ್ರಂಕ್ಗಳು ಮತ್ತು ಪೆಟ್ಟಿಗೆಗಳಲ್ಲಿ ತುಂಬಲಾಯಿತು. ಎಲ್ಲವನ್ನೂ ಅಲ್ಲಿಂದ ಸಾಗಿಸಲಾಯಿತು. ಅವರು ನೀಡಿದ ಅಧಿಕೃತ ಕಾರಣ, ಅದು 2ನೇ ಮಹಾಯುದ್ಧದ ಸಮಯ ಮತ್ತು ಅವರು ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡಬೇಕಾಗಿತ್ತು. ಯಾಕೆಂದರೆ ಟೆಸ್ಲಾ ತಾವು ಒಂದು ಪಾರ್ಟಿಕಲ್ ಬೀಮ್ ಆಯುಧವನ್ನು ಕಂಡುಹಿಡಿದಿರುವುದಾಗಿ ಪತ್ರಿಕೆಗಳಿಗೆ ಹೇಳುತ್ತಿದ್ದರು. ಪತ್ರಿಕೆಗಳು ಅದನ್ನು ಡೆತ್ ರೇ ಎಂದು ಕರೆಯುತ್ತಿದ್ದವು. ಈ ಆಯುಧವು 250 ಮೈಲಿ ದೂರದಿಂದ 10,000 ವಿಮಾನಗಳನ್ನು ನಾಶಪಡಿಸಬಲ್ಲದು ಎಂದು ಅವರು ಹೇಳಿಕೊಂಡಿದ್ದರು. ಸರ್ಕಾರ ಏಕೆ ಸ್ವಲ್ಪ ಆತಂಕಗೊಂಡಿರಬಹುದು ಎಂದು ನೀವು ಊಹಿಸಬಹುದು. ಅವರ ದೊಡ್ಡ ಭಯ ಸರಳವಾಗಿತ್ತು, ಒಂದು ವೇಳೆ ಈ ವಸ್ತು ನಿಜವಾಗಿಯೂ ಅಸ್ತಿತ್ವದಲ್ಲಿದ್ದರೆ ಏನು ಮಾಡುವುದು? ಮತ್ತು ಇನ್ನೂ ಭಯಾನಕವಾದುದೆಂದರೆ ಈ ಯೋಜನೆಗಳು ಶತ್ರುಗಳ ಕೈಗೆ ಬಿದ್ದರೆ ಏನು ಗತಿ? ಆದರೆ ಇಲ್ಲಿಂದಲೇ ಅಧಿಕೃತ ಕಥೆ ಕುಸಿಯಲು ಪ್ರಾರಂಭವಾಗುತ್ತದೆ ಮತ್ತು ನಿಜವಾದ ರಹಸ್ಯ, ನಿಮಗಾಗಿ ನಾನು ವಾರಗಟ್ಟಲೆ ಸಂಶೋಧನೆ ಮಾಡಿರುವುದರ ಅಸಲಿಯತ್ತು ಆರಂಭವಾಗುತ್ತದೆ. ಆ ದಾಖಲೆಗಳಲ್ಲಿ ನಿಜವಾಗಿಯೂ ಏನಿತ್ತು? ಸರ್ಕಾರ ಯಾಕೆ ಅಷ್ಟೊಂದು ಆತಂಕಗೊಂಡಿತ್ತು? ಮತ್ತು ಅವರು ಕಂಡುಕೊಂಡ ಆ ಆಘಾತಕಾರಿ ವಿಷಯವಾದರೂ ಏನು? ಅದು ಅಂದಿನಿಂದ ಇಂದಿನವರೆಗೂ ಮುಚ್ಚಿಟ್ಟ ತಂತ್ರಜ್ಞಾನ ಮತ್ತು ಮರೆಯಾದ ಇತಿಹಾಸದ ಸಿದ್ಧಾಂತಗಳಿಗೆ ಕಾರಣವಾಗಿದೆ. ಬನ್ನಿ ಇದರ ಬಗ್ಗೆ ತಿಳಿಯೋಣ. ಹಾಗಾದರೆ ಸರ್ಕಾರ 86 ವರ್ಷದ ವೃದ್ಧನ ಕಾಗದ ಪತ್ರಗಳಿಗಾಗಿ ಏಕೆ ಅಷ್ಟೊಂದು ಆತಂಕದಲ್ಲಿತ್ತು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅವರು ಯಾರ ಮೇಲೆ ಕಣ್ಣಿಟ್ಟಿದ್ದರು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ನಿಕೋಲಾ ಟೆಸ್ಲಾ ಕೇವಲ ಒಬ್ಬ ಸಂಶೋಧಕರಾಗಿರಲಿಲ್ಲ, ಅವರು ಸ್ವತಃ ಒಂದು ಕ್ರಾಂತಿಯಾಗಿದ್ದರು. ಅವರು ವಿನ್ಯಾಸಗೊಳಿಸಿದ ಆಲ್ಟರ್ನೇಟಿಂಗ್ ಕರೆಂಟ್ AC ವ್ಯವಸ್ಥೆ ಇದೆಯಲ್ಲವೇ, ಅದರಿಂದಲೇ ನೀವು ಈ ವಿಡಿಯೋವನ್ನು ನೋಡುತ್ತಿರುವ ಸಾಧನ ಚಾಲನೆಯಲ್ಲಿದೆ. ಅವರು ಪ್ರಸಿದ್ಧ ಕರೆಂಟ್ಗಳ ಯುದ್ಧ ದಲ್ಲಿ ಥಾಮಸ್ ಎಡಿಸನ್ ಜೊತೆ ನೇರ ಹಣಾಹಣಿಗೆ ಇಳಿದು ಗೆದ್ದರು ಮತ್ತು ಜಾಗತಿಕ ವಿದ್ಯುತ್ ಗ್ರಿಡ್ ಬಗೆಗಿನ ಅವರ ದೃಷ್ಟಿಕೋನವೇ ಭವಿಷ್ಯವೆಂದು ಸಾಬೀತುಪಡಿಸಿದರು. ಆದರೆ ಟೆಸ್ಲಾಗೆ ಅದು ಅಂತಿಮ ಗುರಿಯಾಗಿರಲಿಲ್ಲ, ಅದು ಕೇವಲ ಆರಂಭವಾಗಿತ್ತು. ಅವರು ಕೇವಲ ತಂತಿಗಳ ಮೂಲಕ ಶಕ್ತಿಯ ಬಗ್ಗೆ ಯೋಚಿಸುತ್ತಿರಲಿಲ್ಲ, ಅವರು ಅದರಾಚೆಗೆ ಯೋಚಿಸುತ್ತಿದ್ದರು. ಮತ್ತು ಅದು ನಮ್ಮನ್ನು ಅವರ ಅತ್ಯಂತ ಪೌರಾಣಿಕ ಮತ್ತು ಅಂತಿಮವಾಗಿ ದುರಂತಮಯವಾದ ಯೋಜನೆಗೆ ಕರೆದೊಯ್ಯುತ್ತದೆ. ವಾರ್ಡನ್ ಕ್ಲಿಫ್ ಟವರ್. ದೊಡ್ಡ ಬಂಡವಾಳಶಾಹಿ JP ಮೋರ್ಗಾನ್ನಿಂದ ಹಣಕಾಸು ಪಡೆದ ಈ ಗೋಪುರವನ್ನು ಜಾಗತಿಕ ನಿಸ್ತಂತು ಸಂವಹನ ವ್ಯವಸ್ಥೆ ಎಂದು ಸಾರ್ವಜನಿಕರಿಗೆ ಹೇಳಲಾಯಿತು. ಆದರೆ ಟೆಸ್ಲಾ ಅವರ ನಿಜವಾದ ಕನಸು, ಅದು ಇನ್ನೂ ದೊಡ್ಡದಾಗಿತ್ತು. ಎಷ್ಟರ ಮಟ್ಟಿಗೆ ಎಂದರೆ ಇಂದಿಗೂ ಅದನ್ನು ಗ್ರಹಿಸುವುದು ಕಷ್ಟ. ಅವರು ಕೇವಲ ಸಂದೇಶಗಳನ್ನು ಕಳುಹಿಸಲು ಬಯಸಲಿಲ್ಲ, ಅವರು ಶಕ್ತಿಯನ್ನು ಕಳುಹಿಸಲು ಬಯಸಿದ್ದರು. ಅವರು ವಿದ್ಯುತ್ ಶಕ್ತಿಯನ್ನು ಗಾಳಿಯ ಮೂಲಕ ಮತ್ತು ಭೂಮಿಯ ಮೂಲಕವೇ ಪ್ರಸಾರ ಮಾಡುವ ಜಗತ್ತನ್ನು ಕಲ್ಪಿಸಿಕೊಂಡಿದ್ದರು. ಅದು ಗ್ರಹದ ಯಾವುದೇ ಮೂಲೆಯಲ್ಲಿ ಯಾರಿಗಾದರೂ ಲಭ್ಯವಾಗಬೇಕು. ಈಗ ಅನೇಕರು ಅವರು ಎಲ್ಲರಿಗೂ ಉಚಿತ ಶಕ್ತಿಯನ್ನು ಬಯಸಿದ್ದರು ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಮತ್ತು ಅವರು ಖಂಡಿತವಾಗಿಯೂ ಅದು ಕಡಿಮೆ ವೆಚ್ಚ ಮತ್ತು ವ್ಯಾಪಕವಾಗಿ ಲಭ್ಯವಾಗಬೇಕೆಂದು ಯೋಚಿಸಿದ್ದರು. ಅದರ ಆರ್ಥಿಕತೆಯು ಸ್ವಲ್ಪ ನಿಗೂಢವಾಗಿದೆ. ಆದರೆ ನಿಗೂಢವಲ್ಲದ ವಿಷಯವೆಂದರೆ ಈ ಕಲ್ಪನೆಯು ಮೀಟರ್ಗಳ ಮೂಲಕ ವಿದ್ಯುತ್ ಮಾರಾಟ ಮಾಡುವ ಸಂಪೂರ್ಣ ವ್ಯಾಪಾರ ಮಾದರಿಗೆ ಅಪಾಯಕಾರಿಯಾಗಿತ್ತು. ಮತ್ತು ಅವರ ಹೂಡಿಕೆದಾರ JP ಮೋರ್ಗಾನ್ಗೆ ವಸ್ತುಗಳನ್ನು ನಿಯಂತ್ರಿಸುವುದರ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿದ ವ್ಯಕ್ತಿಗೆ ಇದು ಒಂದು ಹೆಜ್ಜೆ ಹೆಚ್ಚಾಯಿತು. ಮತ್ತೊಬ್ಬ ಸಂಶೋಧಕ ಮಾರ್ಕೋನಿ ಮೊದಲ ಅಟ್ಲಾಂಟಿಕ್ ರೇಡಿಯೋ ಸಂಕೇತವನ್ನು ಕಳುಹಿಸಿದಾಗ ಟೆಸ್ಲಾ ಅವರ ಸ್ವಂತ ಪೇಟೆಂಟ್ಗಳ ಆಧಾರಿತ ತಂತ್ರಜ್ಞಾನವನ್ನು ಬಳಸಿ ಮೋರ್ಗನ್ ಹೆಚ್ಚು ಲಾಭದಾಯಕ, ಹೆಚ್ಚು ನಿಯಂತ್ರಿಸಬಹುದಾದ ಮಾರ್ಗವನ್ನು ಕಂಡನು. ವಾರ್ಡನ್ ಕ್ಲಿಫ್ಗೆ ಹಣಕಾಸಿನ ನೆರವು ಸ್ಥಗಿತಗೊಂಡಿತು. ಅಷ್ಟೇ, ಟೆಸ್ಲಾ ಅವರ ಜಗತ್ತಿನ ಬಗೆಗಿನ ಮಹಾನ್ ದೃಷ್ಟಿ ಕುಸಿದುಬಿತ್ತು. ಆ ಗೋಪುರ, ಆಗಬಹುದಾಗಿದ್ದ ಭವಿಷ್ಯದ ಸ್ಮಾರಕ, ಅಂತಿಮವಾಗಿ ಗುಜರಿಗಾಗಿ ಕೆಡವಲಾಯಿತು.
ಆದರೆ ವಿಷಯವೇನೆಂದರೆ ಆ ವೈಫಲ್ಯವು ಟೆಸ್ಲಾ ಅವರ ಮನಸ್ಸನ್ನು ಕೆಲಸ ಮಾಡುವುದನ್ನು ನಿಲ್ಲಿಸಲಿಲ್ಲ. ಅದು ಅವರ ಆಲೋಚನೆಗಳನ್ನು ಇನ್ನೂ ಅಸಾಧಾರಣ ಕ್ಷೇತ್ರಕ್ಕೆ ತಳ್ಳಿತು. ಮತ್ತು ಜಗತ್ತು ಮತ್ತೊಂದು ಮಹಾಯುದ್ಧದತ್ತ ಸಾಗುತ್ತಿದ್ದಂತೆ ಅವರ ಗಮನವು ಜಗತ್ತಿಗೆ ಶಕ್ತಿಯನ್ನು ನೀಡುವುದರಿಂದ ಯುದ್ಧವನ್ನು ಶಾಶ್ವತವಾಗಿ ಕೊನೆಗೊಳಿಸಬಲ್ಲ ಅಗಾಧವಾದ ಶಕ್ತಿಯನ್ನು ಸೃಷ್ಟಿಸುವತ್ತ ಬದಲಾಯಿತು. ಮತ್ತು ಆಗಲೇ ಸರ್ಕಾರ ನಿಜವಾಗಿಯೂ ಗಮನ ಹರಿಸಲು ಪ್ರಾರಂಭಿಸಿದ್ದು. ಸರಿ, 1943ರಲ್ಲಿ ಟೆಸ್ಲಾ ನಿಧನರಾದರು ಮತ್ತು ಸರ್ಕಾರ ಒಳನುಗ್ಗಿತು. ಇದನ್ನು ನಿರ್ವಹಿಸಿದ ಮುಖ್ಯ ಸಂಸ್ಥೆ FBI ಆಗಿರಲಿಲ್ಲ, ಬದಲಾಗಿ ಆಫೀಸ್ ಆಫ್ ಏಲಿಯನ್ ಪ್ರಾಪರ್ಟಿ ಕಸ್ಟೋಡಿಯನ್ OAPC ಆಗಿತ್ತು. ಹಾಗಾದರೆ ಅವರೇಕೆ ಸಮರ್ಥನೆ ಏನಿತ್ತು? ಇದು ವಾಸ್ತವವಾಗಿ ಕಾನೂನಿನ ತಾಂತ್ರಿಕ ಅಂಶದ ಮೇಲೆ ನಿಂತಿತ್ತು. ಟೆಸ್ಲಾ ಹೆಮ್ಮೆಯ US ಪ್ರಜೆಯಾಗಿದ್ದರು. ಅವರ ಕಾನೂನುಬದ್ಧ ಉತ್ತರಾಧಿಕಾರಿ ಅವರ ಸೋದರಳಿಯ ಸಾವಾ ಕೊಸಾನೋವಿಕ್ ಅವರು ಯುಗೋಸ್ಲಾವಿಯಾದ ರಾಯಭಾರಿಯಾಗಿದ್ದರು. ಈಗ ಇದು ಎರಡನೇ ಮಹಾಯುದ್ಧದ ಸಮಯವಾಗಿತ್ತು. ಯುಗೋಸ್ಲಾವಿಯಾವನ್ನು ಆಕ್ಸಿಸ್ ಶಕ್ತಿಗಳು ಆಕ್ರಮಿಸಿಕೊಂಡಿದ್ದವು ಮತ್ತು ರಾಜಕೀಯ ಪರಿಸ್ಥಿತಿ ನಂಬಲಾಗದಷ್ಟು ಜಟಿಲವಾಗಿತ್ತು. US ಯುಗೋಸ್ಲಾವಿಯಾ ಶತ್ರು ಎಂಬ ಬಗ್ಗೆ ಚಿಂತಿತವಾಗಿರಲಿಲ್ಲ. ಆದರೆ ಯುದ್ಧದ ಗೊಂದಲದಲ್ಲಿ ಟೆಸ್ಲಾ ಅವರ ಸೂಕ್ಷ್ಮ ಆಲೋಚನೆಗಳು ಸೋರಿಕೆಯಾಗಿ ತಪ್ಪು ಕೈಗಳಿಗೆ ಸೇರಬಹುದೆಂಬ ಆಳವಾದ ಆತಂಕದಲ್ಲಿತ್ತು. ಕೊಸಾನೋವಿಕ್ ಬಗ್ಗೆ ಅವರು ಎಷ್ಟು ಚಿಂತಿತರಾಗಿದ್ದರು ಎಂಬುದನ್ನು ಬಹಿರಂಗಪಡಿಸಿದ FBI ಫೈಲ್ಗಳು ತೋರಿಸುತ್ತವೆ. ಅವರು ತಮ್ಮ ಚಿಕ್ಕಪ್ಪನ ಸಂಶೋಧನೆಯನ್ನು ಪಡೆಯಲು ಪ್ರಯತ್ನಿಸಬಹುದು ಮತ್ತು ಅದು ಅಮೆರಿಕದ ಶತ್ರುಗಳ ಕೈಗೆ ಸೇರಬಹುದು ಎಂದು ಅವರು ಆತಂಕಗೊಂಡಿದ್ದರು. ಆದರೆ ಇಲ್ಲಿ ಮತ್ತೊಂದು ರಹಸ್ಯದ ಪದರ ಸೇರಿಕೊಳ್ಳುತ್ತದೆ. ಕೊಸಾನೋವಿಕ್ ಅವರೇ ನಂತರ ಹೇಳಿಕೊಂಡ ಪ್ರಕಾರ ಅವರು ಅಂತಿಮವಾಗಿ ತಮ್ಮ ಚಿಕ್ಕಪ್ಪನ ಹೋಟೆಲ್ ಕೋಣೆಗೆ ಪ್ರವೇಶ ಪಡೆದಾಗ ಕೆಲವು ವಸ್ತುಗಳು ಈಗಾಗಲೇ ಕಾಣೆಯಾಗಿದ್ದವು. ನಿರ್ದಿಷ್ಟವಾಗಿ ಅವರು ಒಂದು ಕಪ್ಪು ನೋಟ್ಬುಕ್ ಅನ್ನು ಉಲ್ಲೇಖಿಸಿದರು. ಅದರಲ್ಲಿ ಟೆಸ್ಲಾ ಅವರ ಕೆಲವು ಪ್ರಮುಖ ಅಂತಿಮ ಸಂಶೋಧನೆಗಳಿವೆ ಎಂದು ಅವರು ನಂಬಿದ್ದರು. ಇದು ಸಾಬೀತುಪಡಿಸಲು ಕಷ್ಟಕರವಾದ ಹೇಳಿಕೆಯಾಗಿದೆ, ಆದರೆ ಇದು ಇಡೀ ಘಟನೆಯ ಸುತ್ತಲಿನ ಅಹಿತಕರ ಭಾವನೆಯನ್ನು ಹೆಚ್ಚಿಸುತ್ತದೆ. ಹಾಗಾಗಿ OAPC ಎಲ್ಲವನ್ನು ವಶಪಡಿಸಿಕೊಂಡಿತು. FBI ನಿಕಟವಾಗಿ ಗಮನಿಸುತ್ತಿತ್ತು. ತಮ್ಮ ಬಳಿ ಇರುವುದೇನು ಎಂಬುದನ್ನು ಕಂಡುಹಿಡಿಯಲು ಅವರು MITಯಿಂದ ಒಬ್ಬ ತಜ್ಞರನ್ನು ಕರೆತಂದರು. ಆ ತಜ್ಞರು ಡಾ ಜಾನ್ G. ಟ್ರಂಪ್ ಎಂಬ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿದ್ದರು. ಮತ್ತು ಹೌದು, ಆ ಹೆಸರು ನಿಮಗೆ ಪರಿಚಿತವೆನಿಸಿದರೆ ಅದು ಸರಿ. ಅವರು ಭವಿಷ್ಯದ 45ನೇ ಅಧ್ಯಕ್ಷ ಡೊನಾಲ್ಡ್ J. ಟ್ರಂಪ್ ಅವರ ಚಿಕ್ಕಪ್ಪ. ಟೆಸ್ಲಾ ಅವರ ಕಾಗದ ಪತ್ರಗಳ ರಾಶಿಯನ್ನು ಪರಿಶೀಲಿಸಿದ ನಂತರ ಡಾ ಟ್ರಂಪ್ ಒಂದು ತೀರ್ಮಾನಕ್ಕೆ ಬಂದರು. ಅದು ದಶಕಗಳ ಕಾಲ ಅಧಿಕೃತ ಕಥೆಯನ್ನು ನಿರ್ಧರಿಸಿತು. ಅವರು ಟೆಸ್ಲಾ ಅವರ ನಂತರದ ಕೆಲಸವು, ಮತ್ತು ನಾನು ಇಲ್ಲಿ ಉಲ್ಲೇಖಿಸುತ್ತಿದ್ದೇನೆ, ಪ್ರಾಥಮಿಕವಾಗಿ ಊಹಾತ್ಮಕ, ತಾತ್ವಿಕ ಮತ್ತು ಪ್ರಚಾರದ ಸ್ವರೂಪದ್ದಾಗಿದೆ ಮತ್ತು ಅದರಲ್ಲಿ ಯಾವುದೇ ಹೊಸ, ಉತ್ತಮ, ಕಾರ್ಯಸಾಧ್ಯವಾದ ತತ್ವಗಳನ್ನು ಹೊಂದಿಲ್ಲ ಎಂದು ಹೇಳಿದರು. ಮೂಲಭೂತವಾಗಿ ಅವರು ಅದನ್ನು ಒಬ್ಬ ಪ್ರತಿಭಾವಂತ ಆದರೆ ವಯಸ್ಸಾದ ಮನಸ್ಸಿನ ಅಸ್ಪಷ್ಟ ಮಾತುಗಳು ಎಂದು ಕರೆದರು. ಸರ್ಕಾರಕ್ಕೆ ಈ ವರದಿ ತುಂಬಾ ಇಷ್ಟವಾಯಿತು. ಇದು ಪರಿಪೂರ್ಣ ಸಮರ್ಥನೆಯಾಗಿತ್ತು. ನೋಡಿ, ಚಿಂತಿಸಬೇಕಾದದ್ದೇನೂ ಇಲ್ಲ, ಡೆತ್ ರೇ ಇಲ್ಲ, ರಹಸ್ಯ ಆಯುಧಗಳಿಲ್ಲ, ಪ್ರಕರಣ ಮುಗಿಯಿತೆ. ಖಂಡಿತ ಇಲ್ಲ, ಏಕೆಂದರೆ ಸರ್ಕಾರದ ಒಂದು ಭಾಗವು ಟೆಸ್ಲಾ ಅವರ ಕೆಲಸವನ್ನು ಸಾರ್ವಜನಿಕವಾಗಿ ನಿಷ್ಪ್ರಯೋಜಕವೆಂದು ತಳ್ಳಿಹಾಕುತ್ತಿದ್ದರೆ US ಮಿಲಿಟರಿಯ ಮತ್ತೊಂದು ಭಾಗವು ತೀವ್ರವಾಗಿ ಮತ್ತು ರಹಸ್ಯವಾಗಿ ಬಹಳ ಆಸಕ್ತಿ ಹೊಂದಿತ್ತು. ಆ ಟ್ರಂಕ್ಗಳಲ್ಲಿ ಏನಿತ್ತು ಎಂಬ ಕಥೆ ಇನ್ನೂ ಮುಗಿದಿರಲಿಲ್ಲ. ಈ ಎಲ್ಲದರ ಕೇಂದ್ರದಲ್ಲಿದ್ದ ದೊಡ್ಡ ಭಯಾನಕ ವಿಷಯವೆಂದರೆ ಟೆಲಿಫೋರ್ಸ್ ಆಯುಧ. ಟೆಸ್ಲಾ ವರ್ಷಗಳಿಂದ ಅದರ ಬಗ್ಗೆ ಮಾತನಾಡುತ್ತಿದ್ದರು. ಪತ್ರಿಕೆಗಳು ಅದನ್ನು ಡೆತ್ ರೇ ಎಂದು ಕರೆದಾಗ ಅವರು ದ್ವೇಷಿಸುತ್ತಿದ್ದರು, ಏಕೆಂದರೆ ಕಿರಣಗಳು ದೂರ ಸಾಗಿದಂತೆ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಎಂದು ಅವರು ಹೇಳುತ್ತಿದ್ದರು. ಅವರ ಆಲೋಚನೆ ಅದಕ್ಕಿಂತ ಹೆಚ್ಚು ಮುಂದುವರೆದಿತ್ತು. ಒಂದು ಪಾರ್ಟಿಕಲ್ ಆಕ್ಸಿಲರೇಟರ್, ಅದು ಸಾಂದ್ರೀಕೃತ ವಸ್ತುವಿನ ತುಣುಕುಗಳನ್ನು ಎಷ್ಟು ಶಕ್ತಿಯುತವಾಗಿ ಹಾರಿಸಬಲ್ಲದೆಂದರೆ ಅವರ ಮಾತುಗಳಲ್ಲಿ 200 ಮೈಲಿ ದೂರದಲ್ಲಿರುವ 10,000 ಶತ್ರು ವಿಮಾನಗಳ ಪಡೆಯನ್ನು ಹೊಡೆದುರುಳಿಸಬಲ್ಲದು. ಈಗ ಟೆಸ್ಲಾ ಸ್ವತಃ ಶಾಂತಿವಾದಿಯಾಗಿದ್ದರು. ಅವರು ಇದನ್ನು ಶಾಂತಿ ಕಿರಣ ಎಂದು ನೋಡಿದ್ದರು. ಅವರು ದೇಶದ ಗಡಿಗಳ ಸುತ್ತಲೂ ಈ ಟೆಲಿಫೋರ್ಸ್ ಕೇಂದ್ರಗಳ ಗುರಾಣಿಯನ್ನು ರಚಿಸಲು ಪ್ರಸ್ತಾಪಿಸಿದರು. ಇದರಿಂದ ಅಮೆರಿಕವನ್ನು ಅಭೇದ್ಯವನ್ನಾಗಿಸಿ ಯುದ್ಧವನ್ನು ಅಸಾಧ್ಯವಾಗಿಸಬಹುದೆಂದು ಅವರು ಆಶಿಸಿದ್ದರು. ಆದರೆ ನಾವು ಮಾತನಾಡುತ್ತಿರುವುದು ಎರಡನೇ ಮಹಾಯುದ್ಧದ ಬಗ್ಗೆ. ಮಿಲಿಟರಿ ಶಾಂತಿ ಕಿರಣ ವನ್ನು ನೋಡಲಿಲ್ಲ. ಅವರು ಅಂತಿಮ ಆಯುಧವನ್ನು ಕಂಡರು, ಮತ್ತು ಇದು ಅತ್ಯಂತ ಆಘಾತಕಾರಿ ಭಾಗ. ಜಾನ್ G. ಟ್ರಂಪ್ ತಮ್ಮ ತಿರಸ್ಕಾರದ ವರದಿಯನ್ನು ಬರೆಯುತ್ತಿದ್ದಾಗ ರೈಟ್ ಪ್ಯಾಟರ್ಸನ್ ಏರ್ ಫೋರ್ಸ್ ಬೇಸ್ನಂತಹ ಸ್ಥಳಗಳಲ್ಲಿ ಸಂಪೂರ್ಣವಾಗಿ ವಿಭಿನ್ನವಾದ ಸಂಭಾಷಣೆ ನಡೆಯುತ್ತಿತ್ತು. ಬಹಿರಂಗಪಡಿಸಿದ ದಾಖಲೆಗಳು ಉನ್ನತ ಶ್ರೇಣಿಯ ಮಿಲಿಟರಿ ಅಧಿಕಾರಿಗಳು ಬೀಮ್ ಆಯುಧಗಳ ಸಂಭಾವ್ಯತೆಯ ಬಗ್ಗೆ ಗಂಭೀರವಾಗಿ ಆಸಕ್ತಿ ಹೊಂದಿದ್ದರು ಎಂದು ತೋರಿಸುತ್ತವೆ. ಇದರಲ್ಲಿ ಏನೋ ಇರಬಹುದು ಎಂದು ಅವರು ನಂಬಿದ್ದರು. ಹಾಗಾಗಿ ಈಗ US ಸರ್ಕಾರದೊಳಗೆ ಎರಡು ಸಂಘರ್ಷದ ನಿರೂಪಣೆಗಳಿವೆ. ಒಂದು, ಇದೆಲ್ಲವೂ ನಿಷ್ಪ್ರಯೋಜಕ ಕಸ
ಎಂದು ಹೇಳುತ್ತಿದೆ. ಇನ್ನೊಂದು, ಇದು ಸಂಪೂರ್ಣ ಹೊಸ ಯುಗದ ಕೀಲಿಯಾಗಿರಬಹುದು ಎಂದು ಹೇಳುತ್ತಿದೆ. ಮತ್ತು ವಾಸ್ತವವಾಗಿ ಯುದ್ಧದ ನಂತರ ಮಿಲಿಟರಿಯು ಪಾರ್ಟಿಕಲ್ ಬೀಮ್ ಪರಿಕಲ್ಪನೆಗಳನ್ನು ಅನ್ವೇಷಿಸಿತು. ಕೆಲವು ಸಂಶೋಧಕರು ಇದು ಅತ್ಯಂತ ರಹಸ್ಯ ಕಾರ್ಯಾಚರಣೆಗಳಿಗೆ ಕಾರಣವಾಯಿತು ಎಂದು ಹೇಳುತ್ತಾರೆ, ಆದರೂ ಕಾಗದದ ಜಾಡು ಅಸ್ಪಷ್ಟವಾಗಿದೆ. ಸ್ಪಷ್ಟವಾಗಿರುವುದೇನೆಂದರೆ, ಟೆಸ್ಲಾ ಅವರ ಆಲೋಚನೆಯ ಪ್ರತಿಧ್ವನಿಯನ್ನು ಆಕಾಶದಲ್ಲಿ ರಕ್ಷಣಾತ್ಮಕ ಶಕ್ತಿಯ ಗುರಾಣಿ ದಶಕಗಳ ನಂತರ ರೊನಾಲ್ಡ್ ರೇಗನ್ ಅವರ ಸ್ಟಾರ್ ವಾರ್ಸ್ ಕಾರ್ಯಕ್ರಮದಲ್ಲಿ ಕಾಣಬಹುದು. ಇದು ನೇರ ನಕಲು ಅಲ್ಲ, ಆದರೆ ನಿರ್ದೇಶಿತ ಶಕ್ತಿ ರಕ್ಷಣಾ ವ್ಯವಸ್ಥೆಯ ಮೂಲ ಪರಿಕಲ್ಪನೆ. ಇದು ಶುದ್ಧ ಟೆಸ್ಲಾ. ಹಾಗಾದರೆ ಆಲೋಚನೆಗಳು ಅಷ್ಟೊಂದು ನಿಷ್ಪ್ರಯೋಜಕವಾಗಿದ್ದರೆ ಮಿಲಿಟರಿ ಅವುಗಳ ಹಿಂದೆ ಏಕೆ ಅಷ್ಟು ಸಮಯ ಮತ್ತು ಹಣವನ್ನು ಖರ್ಚು ಮಾಡಿತು? ಇದು ನಮ್ಮನ್ನು ಅತ್ಯಂತ ನಿರಂತರವಾದ ರಹಸ್ಯಕ್ಕೆ ಕರೆದೊಯ್ಯುತ್ತದೆ. ಕಾಣೆಯಾದ ಫೈಲ್ಗಳು. ದಾಖಲೆಗಳು ಸ್ವಲ್ಪ ಗೊಂದಲಮಯವಾಗಿವೆ, ಆದರೆ ಸಾಮಾನ್ಯ ಕಥೆಯೆಂದರೆ ಸುಮಾರು 80 ಟ್ರಂಕ್ಗಳು ಮತ್ತು ಪ್ಯಾಕೇಜ್ಗಳನ್ನು ವಶಪಡಿಸಿಕೊಳ್ಳಲಾಯಿತು. ಆದರೆ 1952ರಲ್ಲಿ ಟೆಸ್ಲಾ ಅವರ ಆಸ್ತಿಯನ್ನು ಅಂತಿಮವಾಗಿ ಅವರ ಸೋದರಳಿಯನಿಗೆ ಬಿಡುಗಡೆ ಮಾಡಿ ಬೆಲ್ಗ್ರೇಡ್ನಲ್ಲಿರುವ ಭವಿಷ್ಯದ ಟೆಸ್ಲಾ ಮ್ಯೂಸಿಯಂಗೆ ಕಳುಹಿಸಿದಾಗ ಬಂದ ವಸ್ತುಗಳ ಸಂಖ್ಯೆ ಕಡಿಮೆ ಇತ್ತು. ಕೆಲವು ವರದಿಗಳು ಕೇವಲ 60 ಟ್ರಂಕ್ಗಳು ಮಾತ್ರ ತಲುಪಿದವು ಎಂದು ಹೇಳುತ್ತವೆ. ಹಾಗಾದರೆ ಶತಕೋಟಿ ಡಾಲರ್ ಪ್ರಶ್ನೆಯೆಂದರೆ, ಉಳಿದ 20 ಅಥವಾ ಅದಕ್ಕಿಂತ ಹೆಚ್ಚು ಟ್ರಂಕ್ಗಳಿಗೆ ಏನಾಯಿತು? ಸರ್ಕಾರ ಎಂದಿಗೂ ನೇರ ಉತ್ತರವನ್ನು ನೀಡಿಲ್ಲ. ದಾಖಲೆಯಲ್ಲಿನ ಈ ಅಂತರವೇ ಪ್ರತಿಯೊಂದು ಟೆಸ್ಲಾ ಪಿತೂರಿ ಸಿದ್ಧಾಂತದ ಕೇಂದ್ರದಲ್ಲಿರುವ ಕಪ್ಪು ಕುಳಿಯಾಗಿದೆ. ಮತ್ತು ಇಲ್ಲಿಯೇ ಊಹಾಪೋಹಗಳು ಕಾಳ್ಗಿಚ್ಚಿನಂತೆ ಹರಡುತ್ತವೆ. ಜನರು ಕೇಳುತ್ತಾರೆ, ನಿಜವಾದ ನಿಸ್ತಂತು ಶಕ್ತಿಯ ಯೋಜನೆಗಳನ್ನು ಅವರು ಇಟ್ಟಿದ್ದು ಇಲ್ಲಿಯೇನಾ? ಅಥವಾ ಕಾರ್ಯನಿರ್ವಹಿಸುವ ಟೆಲಿಫೋರ್ಸ್ ಆಯುಧದ ನೀಲನಕ್ಷೆಗಳಿದ್ದವೆ? ಕೆಲವರು ಇನ್ನೂ ವಿಚಿತ್ರವಾದ ಕಲ್ಪನೆಗಳ ಬಗ್ಗೆ ಪಿಸುಗುಟ್ಟುತ್ತಾರೆ. ಉದಾಹರಣೆಗೆ ಆಂಟಿ-ಗ್ರಾವಿಟಿ ತಂತ್ರಜ್ಞಾನ. ಅಧಿಕೃತ ಕಾಗದದ ಜಾಡು ತಣ್ಣಗಾಗುತ್ತದೆ ಮತ್ತು ಬಹುಶಃ ಅತ್ಯಂತ ಪ್ರಮುಖ ಆವಿಷ್ಕಾರಗಳೇ ಉದ್ದೇಶಪೂರ್ವಕವಾಗಿ ತಡೆಹಿಡಿಯಲ್ಪಟ್ಟವು ಎಂಬ ಅಹಿತಕರ ಭಾವನೆಯೊಂದಿಗೆ ನಾವು ಉಳಿದಿದ್ದೇವೆ. ಅವರ ಕಾಗದ ಪತ್ರಗಳನ್ನು ವಶಪಡಿಸಿಕೊಂಡಿದ್ದು ಕೇವಲ ಮೊದಲ ಹೆಜ್ಜೆಯಾಗಿತ್ತು. ಅದರ ನಂತರ ಹೆಚ್ಚು ನಿಧಾನವಾದ, ಶಾಂತವಾದ ಪ್ರಕ್ರಿಯೆ ನಡೆಯಿತು. ಜನಪ್ರಿಯ ಇತಿಹಾಸದಿಂದ ನಿಕೋಲಾ ಟೆಸ್ಲಾ ಅವರನ್ನು ವಾಸ್ತವಿಕವಾಗಿ ಅಳಿಸಿಹಾಕುವುದು. ಅದರ ಬಗ್ಗೆ ಯೋಚಿಸಿ. 20ನೇ ಶತಮಾನದ ಬಹುಪಾಲು ಶಾಲೆಯ ಮಕ್ಕಳು ಥಾಮಸ್ ಎಡಿಸನ್ ಲೈಟ್ ಬಲ್ಬನ್ನು ಮತ್ತು ಮಾರ್ಕೋನಿ ರೇಡಿಯೋವನ್ನು ಕಂಡುಹಿಡಿದರು ಎಂದು ಕಲಿತರು. ಆಧುನಿಕ ವಿದ್ಯುತ್ ಗ್ರಿಡ್ಗೆ ಅವರ ಪ್ರತಿಭೆಯ ಅತ್ಯಗತ್ಯವಾಗಿದ್ದ ಮತ್ತು ರೇಡಿಯೋ ತಂತ್ರಜ್ಞಾನಕ್ಕಾಗಿ ಪ್ರಮುಖ ಪೇಟೆಂಟ್ಗಳನ್ನು ಹೊಂದಿದ್ದ ಟೆಸ್ಲಾ ಕೇವಲ ಅಡಿಟಿಪ್ಪಣಿಯಾಗಿ ಒಬ್ಬ ಹುಚ್ಚು ವಿಜ್ಞಾನಿಯಾಗಿ ಬರೆಯಲ್ಪಟ್ಟರು. ಹಾಗಾದರೆ ಅವರನ್ನು ಅಳಿಸಿಹಾಕಲು ದೊಡ್ಡ ಪಿತೂರಿ ನಡೆದಿತ್ತೆ? ಅಥವಾ ಅದು ಸರಳವಾದ ಆದರೆ ಅಷ್ಟೇ ದುರಂತಮಯವಾದ ಸಂಗತಿಯೇ? ಟೆಸ್ಲಾ ಒಬ್ಬ ಅದ್ಭುತ ವಿಜ್ಞಾನಿಯಾಗಿದ್ದರು, ಆದರೆ ಕೆಟ್ಟ ಉದ್ಯಮಿಯಾಗಿದ್ದರು. ಅವರು ಸಾಲದಲ್ಲಿ ನಿಧನರಾದರು. ತಮ್ಮ ಪರಂಪರೆಯನ್ನು ರಕ್ಷಿಸಲು ಅವರ ಬಳಿ ಜಿಇ ಅಥವಾ ವೆಸ್ಟಿಂಗ್ಹೌಸ್ನಂತಹ ಬೃಹತ್ ನಿಗಮವಿರಲಿಲ್ಲ. ಎಡಿಸನ್ ಮತ್ತು ಮೋರ್ಗನ್ ಸಾರ್ವಜನಿಕ ಸಂಪರ್ಕ ಮತ್ತು ಕಥೆಯನ್ನು ನಿಯಂತ್ರಿಸುವುದರಲ್ಲಿ ನಿಪುಣರಾಗಿದ್ದರು. ಟೆಸ್ಲಾ ಲಾಭಕ್ಕಿಂತ ವಿಜ್ಞಾನದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ ದೂರದೃಷ್ಟಿಯುಳ್ಳವರಾಗಿದ್ದರು. ಅವರು ವ್ಯವಸ್ಥೆಯಲ್ಲಿನ ಒಂದು ದೋಷ, ಅವರ ಆಲೋಚನೆಗಳು ತುಂಬಾ ದೊಡ್ಡದಾಗಿದ್ದವು ಮತ್ತು ನಿಯಂತ್ರಿಸಲು ತುಂಬಾ ಕಷ್ಟಕರವಾಗಿದ್ದವು. ಅವರ ಕೆಲಸವನ್ನು ವಶಪಡಿಸಿಕೊಂಡು ಮತ್ತು ತಮ್ಮದೇ ತಜ್ಞರಿಂದ ಅದನ್ನು ಊಹಾತ್ಮಕ ಎಂದು ಲೇಬಲ್ ಮಾಡಿಸುವ ಮೂಲಕ ಸರ್ಕಾರವು ಅದನ್ನು ತೆಗೆದುಕೊಳ್ಳುವುದನ್ನು ಮತ್ತು ಸಾರ್ವಜನಿಕವಾಗಿ ತಳ್ಳಿಹಾಕುವುದನ್ನು ಸಮರ್ಥಿಸಿಕೊಳ್ಳಬಹುದಿತ್ತು. ಅವರು ಇಟ್ಟುಕೊಂಡ ದಾಖಲೆಗಳನ್ನು ವರ್ಗೀಕರಿಸುವ ಮೂಲಕ ಅವರು ಮಾಹಿತಿ ಶೂನ್ಯವನ್ನು ಸೃಷ್ಟಿಸಿದರು. ಮತ್ತು ಆ ಶೂನ್ಯಕ್ಕೆ ಇಂದು ನಾವು ಹೊಂದಿರುವ ಎಲ್ಲಾ ಕಟ್ಟುಕಥೆಗಳು ಮತ್ತು ವದಂತಿಗಳು ನುಗ್ಗಿದವು. ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ಗೆ ಧನ್ಯವಾದಗಳು, ಟೆಸ್ಲಾ ಅವರ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದೆ. ನಾವು ಈಗ ಅವರ ಟಿಪ್ಪಣಿಗಳನ್ನು ನೋಡಬಹುದು ಮತ್ತು ಅಲ್ಪ ಶ್ರೇಣಿಯ ನಿಸ್ತಂತು ಶಕ್ತಿಯಂತಹ ಅವರ ಕಾಲ್ಪನಿಕ ಎಂದು ಕರೆಯಲ್ಪಡುವ ಅನೇಕ ಆಲೋಚನೆಗಳು ಆಧುನಿಕ ವಿಜ್ಞಾನವು ಮೌಲ್ಯೀಕರಿಸಿದ ನೈಜ ಪ್ರಯೋಗಗಳನ್ನು ಆಧರಿಸಿವೆ ಎಂದು ನೋಡಬಹುದು. FBI ಅವರ 100 ಪುಟಗಳ ಫೈಲ್ಗಳನ್ನು ಆನ್ಲೈನ್ನಲ್ಲಿ ಹಾಕಿದೆ, ಆದರೆ ಹಲವು ಪುಟಗಳು ಇನ್ನೂ ಹೆಚ್ಚು ಸಂಪಾದಿಸಲ್ಪಟ್ಟಿವೆ ಮತ್ತು ದೊಡ್ಡ ಪ್ರಶ್ನೆಗಳಿಗೆ ಇನ್ನೂ ಉತ್ತರವಿಲ್ಲ. ಹಾಗಾದರೆ ನಮ್ಮ ಮೂಲ ಪ್ರಶ್ನೆಗೆ ಹಿಂತಿರುಗೋಣ. ನಿಕೋಲಾ ಟೆಸ್ಲಾ ಅವರ ಕೋಣೆಯಲ್ಲಿ US ಸರ್ಕಾರಕ್ಕೆ ನಿಜವಾಗಿಯೂ ಏನು ಸಿಕ್ಕಿತು? ಅಧಿಕೃತ, ನೀರಸ ಉತ್ತರ ಯಾವುದೇ ಪ್ರಮುಖವಾದುದು ಸಿಗಲಿಲ್ಲ. ಒಬ್ಬ ವಯಸ್ಸಾದ ವ್ಯಕ್ತಿಯ ತಾತ್ವಿಕ ಟಿಪ್ಪಣಿಗಳು, ಆದರೆ ಸತ್ಯಗಳು, ಅವರ ಕ್ರಮಗಳು ಸಂಪೂರ್ಣವಾಗಿ ವಿಭಿನ್ನವಾದ ಕಥೆಯನ್ನು ಹೇಳುತ್ತವೆ. ಅವರು ಎಷ್ಟು ಶಕ್ತಿಯುತವಾದ ಆಲೋಚನೆಗಳನ್ನು ಕಂಡುಕೊಂಡರೆಂದರೆ ಮಿಲಿಟರಿ ದಶಕಗಳ ಕಾಲ ಅವುಗಳನ್ನು ರಹಸ್ಯವಾಗಿ ಬೆನ್ನಟ್ಟಿತು. ಅವರು ಎಷ್ಟು ಸೂಕ್ಷ್ಮವಾದ ಕಾಗದ ಪತ್ರಗಳನ್ನು ಕಂಡುಕೊಂಡರೆಂದರೆ ಅವರು ಅವುಗಳನ್ನು ವರ್ಗೀಕರಿಸಿ ಸಾರ್ವಜನಿಕರ ಕಣ್ಣಿನಿಂದ ದೂರವಿಟ್ಟರು. ಅವರು ಎಷ್ಟು ಕ್ರಾಂತಿಕಾರಿ ಪರಂಪರೆಯನ್ನು ಕಂಡುಕೊಂಡರೆಂದರೆ ಅವರು ಅದನ್ನು ವಶಪಡಿಸಿಕೊಂಡರು, ಅಧ್ಯಯನ ಮಾಡಿದರು ಮತ್ತು ನಂತರ ದೀರ್ಘಕಾಲದವರೆಗೆ ಜಗತ್ತು ಅದನ್ನು ಮರೆಯುವಂತೆ ಮಾಡಲು ಪ್ರಯತ್ನಿಸಿದರು. ಟೆಸ್ಲಾ ಅವರ ಕಾಣೆಯಾದ ಫೈಲ್ಗಳ ವಿಷಯವು 20ನೇ ಶತಮಾನದ ಮಹಾನ್ ರಹಸ್ಯಗಳಲ್ಲಿ ಒಂದಾಗಿರಬಹುದು.
ಆದರೆ ಬಹುಶಃ ನಿಜವಾದ ರಹಸ್ಯವು ಡೆತ್ ರೇಯ ನೀಲನಕ್ಷೆಯಲ್ಲ. ಬಹುಶಃ ರಹಸ್ಯವೆಂದರೆ ಒಂದೇ ಮಾನವ ಮನಸ್ಸು ಸರ್ಕಾರಗಳನ್ನು ಹೆದರಿಸಬಲ್ಲ ಮತ್ತು ಸಂಪೂರ್ಣ ಆರ್ಥಿಕ ವ್ಯವಸ್ಥೆಯನ್ನು ಬೆದರಿಸಬಲ್ಲಷ್ಟು ಶಕ್ತಿಯುತವಾದ ಆಲೋಚನೆಗಳನ್ನು ಸೃಷ್ಟಿಸಬಲ್ಲದು ಎಂಬ ಅರಿವು. ನಿಕೋಲಾ ಟೆಸ್ಲಾ ಅವರ ಜೀವನವು ನಾವೀನ್ಯತೆ ಕೇವಲ ವಿಜ್ಞಾನದ ಬಗ್ಗೆ ಅಲ್ಲ, ಅದು ಅಧಿಕಾರದ ಬಗ್ಗೆಯೂ ಆಗಿದೆ ಎಂಬುದನ್ನು ನೆನಪಿಸುತ್ತದೆ, ಮತ್ತು ಇದು ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ. ಈಗ ಬೇರೆ ಯಾವ ಆಲೋಚನೆಗಳು ಹೊರಗಿವೆ, ಅವುಗಳನ್ನು ಪೆಟ್ಟಿಗೆಯಲ್ಲಿ ಹಾಕಿ. ಇಲ್ಲಿ ನೋಡಲು ಏನೂ ಇಲ್ಲ ಎಂದು ಲೇಬಲ್ ಮಾಡಲಾಗುತ್ತಿದೆಯೋ? ಟೆಸ್ಲಾ ಅವರ ಕಾಣೆಯಾದ ಫೈಲ್ಗಳಲ್ಲಿ ಏನಿತ್ತು ಎಂದು ನೀವು ಭಾವಿಸುತ್ತೀರಿ? ಅದು ಕಾರ್ಯನಿರ್ವಹಿಸುವ ಡೆತ್ ರೇಯ, ಉಚಿತ ಶಕ್ತಿಯ ಕೀಲಿಯ, ಅಥವಾ ಬೇರೆನಾದರೂ? ನಿಮ್ಮ ಸಿದ್ಧಾಂತಗಳನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿ, ಮತ್ತು ಇತಿಹಾಸದ ಗುಪ್ತ ಮೂಲೆಗಳ ಕುರಿತಾದ ಹೆಚ್ಚಿನ ತನಿಖೆಗಳಿಗಾಗಿ ಚಂದಾದಾರರಾಗುವುದನ್ನು ಖಚಿತಪಡಿಸಿಕೊಳ್ಳಿ.